ಕೃಷಿಕರ ಮನೆಯ ಅಂಗಳದಲ್ಲಿ ಮೊದಲಿನಿಂದಲೇ ಹೀಗೆ ಮಳೆಗಾಲ ಬರುವಾಗ ಸೊಪ್ಪು, ಕೊಕ್ಕೋ ಸೊಪ್ಪು ಅಥವಾ ಸಾಂಬಾರು, ಸೋಗೆ, ಮಡಲು ಇದೆಲ್ಲ ಹಾಕಿ ಹುಲ್ಲು ಬಾರದಂತೆ ಮಾಡಲಿಕ್ಕೆ. ಈಗೆಲ್ಲ ನಮ್ಮ ಪದ್ಧತಿಯಲ್ಲಿ ಮ್ಯಾಟು, ಕಪ್ಪು ಮ್ಯಾಟು ಇದೆಲ್ಲ ಬಂದಿದೆ, ಹುಲ್ಲೆಲ್ಲ ಬಾರದ ಹಾಗೆ. ನಮ್ಮದಿದು ಹಳೆಯ ಪದ್ಧತಿ. ಕೃಷಿಗೆ ಸಾವಯವ ಗೊಬ್ಬರವೇ, ಹಟ್ಟಿ ಗೊಬ್ಬರವೇ ಶ್ರೇಷ್ಠ, ಎರೆಹುಳ ಎಲ್ಲ ಜಾಸ್ತಿ ಆಗಲಿಕ್ಕೆ. ಈಗೆಲ್ಲ ಆಧುನಿಕ ಕೆಮಿಕಲೆಲ್ಲ ಯೂಸ್ ಮಾಡಿ ಅದರ ಫರ್ಟಿಲಿಟಿ ಹಾಳಾಗಿದೆ. ನಮ್ಮದು ಹಳೆ ಪದ್ಧತಿ, ಹಟ್ಟಿ ಗೊಬ್ಬರವನ್ನೇ ನಾವು ತೋಟಕ್ಕೆ ಬೆಳೆಸುವಂಥದ್ದು. ಯಾವಾಗಲೂ ದೊಡ್ಡ ಮಳೆ ಬಿಟ್ಟ ನಂತರ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರಲ್ಲಿ ಗೊಬ್ಬರ ಎಲ್ಲ ಹಾಕುವಂಥದ್ದು. ಆದರೆ ನಾವೀಗಲೇ ಹಾಕ್ತಾಯಿದ್ದೇವೆ, ಯಾಕೆಂದರೆ ಅಲ್ಲಿ ಹಟ್ಟಿಯಲ್ಲಿ ಗೊಬ್ಬರ ತುಂಬಿದೆ. ಆದಷ್ಟು ಆಗಾಗ ತುಂಬಿದ ಕೂಡಲೇ ಬುಡಗಳಿಗೆ ಹಾಕಿ ಸಾವಯವ ಕೃಷಿ ಪದ್ಧತಿಯನ್ನು ಮುಂದುವರಿಸ್ತಾ ಇದ್ದೇವೆ. ಹೀಗೆ ಬುಡಕ್ಕೆಲ್ಲ ಸೊಪ್ಪು, ಸೋಗೆ ಇದನ್ನೆಲ್ಲ ಕೊಚ್ಚಿ ಹಾಕಿ ಬುಡಕ್ಕೆ ಅದರ ಮೇಲಿಂದ ಇನ್ನು ಗೊಬ್ಬರವನ್ನು ಇಡ್ತಾ ಬರೋದು. ತೋಟದಲ್ಲಿ ಹೋಗುವಾಗ ಸಿಕ್ಕ ಒಂದೊಂದು ತೆಂಗಿನಕಾಯಿ, ತೆಂಗಿನ ಮರದಿಂದ ಬಿದ್ದ ತೆಂಗಿನಕಾಯಿಯನ್ನು ಕೂಡ ತೆಗೆದುಕೊಂಡು ಹೋಗಿ ಮನೆಯಲ್ಲಿ ಇಡುವಂಥದ್ದು. ಯಾಕೆಂದರೆ ಹಾಗೆ ಬಿಟ್ಟರೆ ರಾತ್ರಿ ಅದು ಹಂದಿಯ ಪಾಲಾಗ್ತದೆ. ಹಾಗಾಗಿ ಇಡೀ ತೋಟವನ್ನು ಸುತ್ತಿಕೊಂಡು ಎಲ್ಲೆಲ್ಲಿ ತೆಂಗಿನಕಾಯಿ ಬಿದ್ದಿರ್ತದೆ ಅದೆಲ್ಲ ತಗೊಂಡು ಹೋಗಿ ಶೇಖರಣೆ ಮಾಡುವಂಥದ್ದು. ಈ ಮಳೆಗಾಲ ಪ್ರಾರಂಭವಾಯಿತು, ಹಾಗಾಗಿ ಈ ವರ್ಷದ ಕೊಕ್ಕೋ ಕೃಷಿ ಬೆಳೆ ಎಲ್ಲ ಮುಕ್ತಾಯ ಹಂತಕ್ಕೆ ಬಂದಿದೆ. ಇನ್ನು ಈ ಹೆಚ್ಚಾಗಿ ಬಂದ ಗೆಲ್ಲುಗಳನ್ನೆಲ್ಲ ಪ್ರೋನಿಂಗ್ ಮಾಡುವಂಥದ್ದು. ಬಿಸಿಲು ಅದರ ಮೇಲ್ಭಾಗಕ್ಕೆ ಸರಿಯಾಗಿ ಬೀಳುವ ಹಾಗೆ ಬೇಡದ ಗೆಲ್ಲುಗಳನ್ನೆಲ್ಲ ಕಟ್ ಮಾಡಬೇಕು. ಕೊಕ್ಕೋಗೆ ರೇಟ್ ಬಂದಾಗ ಕೃಷಿಕನಿಗೆ ಬಹಳ ಖುಷಿಯಾಗುತ್ತಿತ್ತು. 320 ಇತ್ತು ಕೆ ಜಿಗೆ, ಈಗ 160ಕ್ಕೆ ಇಳಿದಿದೆ. ಈಗ ಹೀಗೆ ಆಗಾಗ ಆ ಗೆಲ್ಲುಗಳನ್ನೆಲ್ಲ ತುಂಡು ಮಾಡದಿದ್ದರೆ ಅದು ಉಪದ್ರವ ಆಗ್ತದೆ, ದೊಡ್ಡ ಕಾಡಿನಾಗೆ ಆಗ್ತದೆ, ತೋಟ ಇಡೀ ಕಾಡಿನಾಗೆ ಕಂಗೊಳಿಸ್ತದೆ. ಹಾಗೆ ಪ್ರೋನಿಂಗ್ ಮಾಡೋದು ಅಗತ್ಯ. ಇವತ್ತು ಜೂನ್ 8 ಶನಿವಾರ. ನಾನು ಮಂಗಳೂರಿಂದ ನಮ್ಮ ಕಾಸರಗೋಡು ಜಿಲ್ಲೆಯ ತೋಟದ ಮನೆ, ಇದು ಬಾಯಾರು ಗ್ರಾಮದಲ್ಲಿದೆ, ಮಂಜೇಶ್ವರದ, ಅಲ್ಲಿಗೆ ಬಂದಿದ್ದೇನೆ. ಮಧ್ಯಾಹ್ನದಿಂದಲೇ ಧಾರಾಕಾರ ಮಳೆ ಸುರಿತಾ ಇದೆ. ಸರಿಯಾಗಿ ಮಾನ್ಸೂನ್ ಸ್ಟಾರ್ಟ್ ಆಗಿದೆ ಎಂದು ಭಾಸವಾಗ್ತಾ ಉಂಟು. ತೋಟಕ್ಕೆಲ್ಲ ಹೋಗಿ ಬಂದು ಈಗ ಇನ್ನು ಕೊಕ್ಕೋ ಇದೆ, ಅದನ್ನು ಮಾರಾಟಕ್ಕೆ ತಗೊಂಡು ಹೋಗಲಿಕ್ಕುಂಟು. ಅದರೊಟ್ಟಿಗೆ ಸ್ವಲ್ಪ ಸಮಯ ಸಿಕ್ಕಿದಾಗ ಈ ಹೂದೋಟ ಇದರಲ್ಲಿ ಸ್ವಲ್ಪ ಗುಲಾಬಿ ಇದರ ಪ್ರೋನಿಂಗ್ ಎಲ್ಲ ಮಾಡಲಿಕ್ಕುಂಟು. ಹಳತು ಆದ ಹೂವಿನ ಗೆಲ್ಲುಗಳನ್ನೆಲ್ಲ ಕಡಿದು ಅದೇ ಗೆಲ್ಲನ್ನು ಮತ್ತೆ ಇನ್ನೊಂದು ಬುಡ ಮಾಡುವಂಥದ್ದು, ಇನ್ನೊಂದು ಗಿಡ ಮಾಡುವಂಥದ್ದು. ಹಾಗೆ ಇದು ನಮ್ಮ ಹಟ್ಟಿ, ಇದು ನಮ್ಮ ಔಟ್ ಹೌಸು, ಕೊಟ್ಟಗೆ ಅಂತ ಹೇಳ್ತೇವೆ. ಇದು ನಮ್ಮ ಅಂಗಳ, ಇದು ನಮ್ಮ ಮನೆ, ದಳಿಕುಕ್ಕು ಮನೆ ಅಂತ ಮಾಣಿಪ್ಪಾಡಿಯಿಂದ ನಾವು ಇಲ್ಲಿ ಬಂದು ನೆಲೆಸ್ತಾ ಇದ್ದೇವೆ.